ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಾಳೆ ಸದನದಲ್ಲಿ ತನಿಖೆಯ ಮಧ್ಯಂತರ ವರದಿ ಮಂಡನೆಯಾಗಿದೆ. ಸದನದಲ್ಲಿ ನಾಳೆ ಉತ್ತರವನ್ನ ನೀಡಲಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಈಗಾಗಲೇ ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ಐಟಿ ತನಿಖೆಯನ್ನ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ಇದೀಗ ಸದನದಲ್ಲಿ ತನಿಖೆಯ ಮಧ್ಯಂತರ ವರದಿ ಮಂಡನೆಯಾಗುತ್ತೆ. ನಾಳೆ ಉತ್ತರವನ್ನು ಕೂಡ ಕೊಡ್ತಾರೆ ಗೃಹ ಸಚಿವ ಪರಮೇಶ್ವರ್ ಅವರು. ಷಡ್ಯಂತ್ರ ಅಂತ ಈಗಾಗಲೇ ಹೇಳಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಇಂತಹ ಸಂದರ್ಭದಲ್ಲಿ ಬಿಜೆಪಿ ಡಿಕೆ ಶಿವಕುಮಾರ್ ಕೊಟ್ಟಂತಹ ಹೇಳಿಕೆಯನ್ನೇ ಅಸ್ತ್ರವನ್ನಾಗಿ ಮಾಡಿಕೊಂಡಿದೆ. ಅಷ್ಟು ಮಾತ್ರ ಅಲ್ಲ, ಬಿಜೆಪಿಯಿಂದ ಧರ್ಮಸ್ಥಳದ ಜೊತೆ ನಾವು ಅನ್ನುವಂತಹ ಅಭಿಯಾನವನ್ನ ಕೂಡ ನಡೆಸಲಾಗ್ತಾ ಇದೆ. ಹಾಗಾದ್ರೆ ಷಡ್ಯಂತ್ರ ಯಾರದ್ದು ಅದನ್ನ ಸರ್ಕಾರ ಹೇಳಬೇಕು ಅಂತ ಬಿಜೆಪಿಯವರು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಎಸ್ಐಟಿ ತನಿಖೆಗೆ ವಿರೋಧ ಇಲ್ಲ, ಆದ್ರೆ ಷಡ್ಯಂತ್ರ ಆಗ್ತಾ ಇದೆ ಅಂತ ಹೇಳಿ ಖುದ್ದು ಡಿಸಿಎಂ ಕೊಟ್ಟಂತಹ ಹೇಳಿಕೆಯಿಂದ ಇದೀಗ ಆ ಒಂದು ಷಡ್ಯಂತ್ರ ಯಾರಿಂದ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಹೇಳಿಕೆಯನ್ನ ಕೊಡಬೇಕು ಅಂತ ಹೇಳಿ ಇದೀಗ ಆಗ್ರಹವನ್ನ ಮಾಡಲಾಗ್ತಾ ಇದೆ. ಬಹಿರಂಗಪಡಿಸಬೇಕು, ಈ ರೀತಿಯಾಗಿ ಹುನ್ನಾರ ನಡೆಸಿದವರು ಯಾರು, ಷಡ್ಯಂತ್ರ ನಡೆಸಿದವರು ಯಾರು ಅನ್ನೋದ್ರ ಬಗ್ಗೆ ಈಗ ಡಿಕೆ ಶಿವಕುಮಾರ್ ಅವರೇ ಹೇಳಬೇಕು ಅಥವಾ ಸರ್ಕಾರ ಹೇಳಬೇಕು ಅಂತ ಹೇಳಿ ಬಿಜೆಪಿ ಆಗ್ರಹವನ್ನ ಮಾಡ್ತಾ ಇದೆ. ಮತ್ತೊಂದು ಕಡೆ ಎಸ್ಐಟಿ ತನಿಖೆ ಬಗ್ಗೆ ನಾಳೆ ವರದಿ ಮಂಡನೆಯಾಗಿ ಗೃಹ ಸಚಿವರು ಸದನದಲ್ಲಿ ನಾಳೆ ಉತ್ತರವನ್ನ ನೀಡಲಿದ್ದಾರೆ. ಇಲ್ಲಿವರೆಗೂ ಆದಂತಹ ತನಿಖೆ ಏನು, ತನಿಖೆಯಿಂದ ಏನೆಲ್ಲ ಅಂಶಗಳು ಬಯಲಾಗಿದೆ, ಈಗಾಗಲೇ ಏನೆಲ್ಲ ವಿಚಾರಗಳು ಈ ಒಂದು ತನಿಖೆಯಿಂದ ಗೊತ್ತಾಗಿದೆ ಅನ್ನೋದರ ಕುರಿತು ನಾಳೆ ವಿಪಕ್ಷಗಳ ಆಗ್ರಹಕ್ಕೆ ಸದನದಲ್ಲಿ ಗೃಹ ಸಚಿವರು ಉತ್ತರವನ್ನ ನೀಡಲಿದ್ದಾರೆ. ನಾನು ಈಗಾಗಲೇ ಸದನದಲ್ಲಿ ಕೂಡ ಹೇಳಿದ್ದೇನೆ ಮತ್ತು ನಾಳೆ ಸಂಪೂರ್ಣವಾದ ಉತ್ತರನೂ ಕೂಡ ಸದನದಲ್ಲಿ ಕೊಡೋದಕ್ಕೆ ಪ್ರಯತ್ನ ಮಾಡ್ತೇನೆ. ನಾನು ಹೇಳಿದಾಗೆ ಯಾರೂ ಕೂಡ ಇದರಲ್ಲಿ ರಾಜಕಾರಣ ಮಾಡಬಾರದು ಅಂತ ಹೇಳಿದ್ದೇನೆ. ಇದು ನ್ಯಾಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಕಾನೂನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಒಬ್ಬ ವ್ಯಕ್ತಿ ಯಾರಾದರೂ ಕೂಡ ಒಂದು ಕಂಪ್ಲೇಂಟ್ ಕೊಟ್ಟರೆ ಪೊಲೀಸ್ನವರು ಆ ಕಂಪ್ಲೇಂಟ್ ತಗೊಂಡು FIR ಮಾಡಿ ತನಿಖೆ ಮಾಡಿ ಅದರ ಅಂತಿಮ ಮಾಡ್ತಾರೆ. ಅದರಲ್ಲೇನಾದರೂ ಕೂಡ ಕಂಡು ಬಂದರೆ ಅದಕ್ಕೆ ಬೇಕಾದಂಥ ಕೇಸ್ಗಳಾಕಿ ಆ ಮುಂದೆ ಕಾನೂನದ್ದು ನಡೆಯುತ್ತೆ. ಅಷ್ಟಕ್ಕೆ ಸ್ಥಿಮಿತವಾಗಬೇಕೇ ವಿನಃ ನಾವು ಇದನ್ನು ರಾಜಕೀಯ ಮಾಡೋದಾಗಲಿ ಧಾರ್ಮಿಕ ವಿಚಾರದಲ್ಲಾಗಲಿ ಯಾವುದೇ ನಡೀಬಾರ್ದು ಅನ್ನುವಂಥದ್ದು ನನ್ನ ಅಭಿಪ್ರಾಯ. ನಾಳೆ ಬೆಳಿಗ್ಗೆ ಹೋಮ್ ಮಿನಿಸ್ಟ್ರು ನಾಳೆನೋ ನಾಳಿದ್ದು ಈಸ್ ಗೋಯಿಂಗ್ ಟು ರಿಪ್ಲೈ ಆನ್ ದಟ್ ಇಶ್ಯೂ. ನಾನೇನು ಹೇಳಕ್ಕೆ ಅಸಂವಿಧಾನ ಹೇಳ್ಬಿಟ್ಟು ನನ್ನ ಭಾವನೆ ಏನೇಳ್ಬೇಕು ಹೇಳಿದ್ದೀನಿ ಅಷ್ಟೇ. ಅದು ರಾಜಕೀಯದ ರ್ಯಾಲಿ, ಇಟ್ ಇಸ್ ನಾಟ್ ಎ ಪೊಲಿಟಿಕಲ್ ರ್ಯಾಲಿ, ಧರ್ಮದ ರ್ಯಾಲಿ ಅಲ್ಲ. ಏನವರು ಧರ್ಮಸ್ಥಳ ಏನವ್ರ ಮನೆ ಆಸ್ತಿ ಅಲ್ಲ, ಸಾರ್ವಜನಿಕರ ಸ್ವತ್ತದು. ಧರ್ಮಸ್ಥಳ ವಿಚಾರದಲ್ಲಿ ವಿಪಕ್ಷ ಬಿಜೆಪಿ ಕೆಂಡಾಮಂಡಲವಾಗಿದೆ. 2 ದಿನಗಳ ಹಿಂದೆ ಡಿಕೆ ಶಿವಕುಮಾರ್ ಏನ್ ಹೇಳಿದ್ರು, ಅದಕ್ಕೆ ಬಿಜೆಪಿಯ ತಿರುಗೇಟು ಏನು ನೋಡೋಣ. ಅವರು ಭಾಳ ದೊಡ್ಡ ಷಡ್ಯಂತ್ರ ನಡೆದಿದೆ. ಇದು ದೊಡ್ಡ ಷಡ್ಯಂತ್ರ. ಇದು ನಾನು ಯಾರ್ದು ಅಂತ ನಾನು ಹೇಳೋದಿಲ್ಲ. ಇದೊಂದು ದೊಡ್ಡ ಷಡ್ಯಂತ್ರನೇ. ವೆಲ್ ಪ್ಲ್ಯಾಂಡ್ ಸ್ಟ್ರಾಟಜಿ ಮಾಡಿ ಅವ್ರ ಮೇಲೆ ಕಪ್ಪು ಚುಕ್ಕಿ ತರಬೇಕು ಅಂತ ಹೇಳಿ ಪ್ರಯತ್ನ ನಡೀತಾ ಇದೆ. ಯಾರ್ದು ಏನು ಅಂತ ನಾನು ಮಾತಾಡೋಕ್ಕೆ ಹೋಗೋದಿಲ್ಲ. ನನಗೂ ಗೊತ್ತಿದೆ, ಬರೀ ಪುಟ್ಟಿ ಖಾಲಿ ಟ್ರಂಕೆ ಅದು ಕೇಸು, ಏನು ಇಲ್ಲ. ಅದು ಸದ್ ಜಾಸ್ತಿ ಮಾಡ್ತಾ ಇದೆ ಅಷ್ಟೇ. ನಾವು SIT ಮಾಡಿ ಅದರ ವರದಿ ಬರಲಿ, ನಾವೇನು ಅದಕ್ಕೇನು ಭಯನೂ ಬೀಳಲ್ಲ, ಯಾವ ಹಿಂದೂ ಸಂಘಟನೆನೂ ಅದಕ್ಕೇನು ಭಯ ಬೀಳಲ್ಲ. ಆದರೆ ಸರ್ಕಾರದ ಹಣ ಪೋಲ್ ಮಾಡಿ ಇಷ್ಟೊಂದು ಗುಂಡಿಗಳನ್ನು ತೆಗೆದು ಇಷ್ಟೊಂದು ಜನಗಳಿಗೆ ತೊಂದರೆಯನ್ನು ಕೊಟ್ಟು ಇವೆಲ್ಲವನ್ನ ಷಡ್ಯಂತ್ರ ಮಾಡಿದ್ರಲ್ಲ, ಇದರಿಂದ ಯಾರಿದ್ದಾರೆ? ಸ್ವತಃ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಇದರ ಹಿಂದೆ ಒಂದು ಷಡ್ಯಂತ್ರ ಅಡಗಿದೆ ಅನ್ನೋ ಮಾತನ್ನ ಅವರು ಕೂಡ ಉಲ್ಲೇಖ ಮಾಡಿದ್ದಾರೆ. ಸಂದರ್ಭ ಬಂದಾಗ ಷಡ್ಯಂತ್ರ ಬಹಿರಂಗಪಡಿಸ್ತೇವೆ ಅಂತ ಹೇಳಿದ್ದಾರೆ. ಯಾಕೆ ಇನ್ನೂ ಸಂದರ್ಭ ಬಂದಿಲ್ವಾಗಾದ್ರೆ, ಇನ್ನೆಷ್ಟು ಅಪಪ್ರಚಾರಗಳು ನಡಿಬೇಕಾಗಾದ್ರೆ, ಇನ್ನು ಸಂದರ್ಭ ಬಂದಿಲ್ವಾಗಾದ್ರೆ DK ಶಿವಕುಮಾರ್ ಅವ್ರಿಗೆ? ಇದು ನಾನಲ್ಲ, ರಾಜ್ಯದ ಜನ ಇವತ್ತು ಪ್ರಶ್ನೆ ಕೇಳ್ತಾ ಇದ್ದಾರೆ ವಿಚಾರದಲ್ಲಿ. ಹಾಗಾಗಿ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಉತ್ತರವನ್ನು ನೀಡಬೇಕಾಗ್ತದೆ. ಈಗಾಗಲೇ ಸರ್ಕಾರಕ್ಕೂ ಗೊತ್ತಾಗಿದೆ ಇದೇನು ಖಾಲಿ ಪೆಟ್ಟಿಗೆ ಅಂತೇಳಿ ನಾನು ಹೇಳಿಲ್ಲ, DK ಶಿವಕುಮಾರ್ ಅವರು ಹೇಳಿದ್ದಾರೆ. ಇದು ದೊಡ್ಡ ಷಡ್ಯಂತ್ರ ಅಂತ ಹೇಳ್ತಕ್ಕಂಥ ಮಾತನ್ನು ಕೂಡ ಈಗಾಗಲೇ ಅವರು ಕೂಡ ಹೇಳಿದ್ದಾರೆ. ಅವರ ಕ್ಯಾಬಿನೆಟ್ನ ಸಹೋದ್ಯೋಗಿಗಳು ಕೂಡ ಸಾಕಷ್ಟು ಜನ ಧರ್ಮಸ್ಥಳದ ಪರವಾಗಿ ಈಗ ನಿಂತ್ಕೊಂಡಿದ್ದಾರೆ.
ಮೊದಲೇ ಮಾಡಬೇಕಾಗಿತ್ತ ಕೆಲಸ. ಈ ಎಲ್ಲ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಈಗಾಗಲೇ ಒಂದ್ ಕಡೆ ಸದನದಲ್ಲೇ ವಿಪಕ್ಷಗಳು ಆಗ್ರಹವನ್ನ ಮಾಡಿದ್ದು ಏನಾಗ್ತಾ ಇದೆ, ಎಷ್ಟು ದಿನದ ಒಳಗಡೆ ಈ ರೀತಿಯ ಒಂದು ತನಿಖೆ ಮುಗಿಯುತ್ತೆ, ಇದಕ್ಕೆ ಕಾಲಮಿತಿ ಇಲ್ವಾ ಅನ್ನುವಂತಹ ಆಗ್ರಹವನ್ನ ಕೂಡ ಮಾಡಿದ್ದು, ಆಕ್ರೋಶವನ್ನ ವ್ಯಕ್ತಪಡಿಸಿದ್ವು. ಖಂಡಿತವಾಗ್ಲೂ ಇದಕ್ಕೆ ಉತ್ತರ ಕೊಡ್ತೀನಿ ಅಂತ ಪರಮೇಶ್ವರ್ ಅವರು ಕೂಡ ಹೇಳಿದ್ರು. ಇದೀಗ ಮಧ್ಯಂತರ ವರದಿ ಸಲ್ಲಿಕೆ ಆಗತ್ತಾ? ನಾಳೆ ಗೃಹ ಸಚಿವರು ಖಂಡಿತವಾಗ್ಲೂ ಉತ್ತರವನ್ನ ಕೊಡ್ತಾರಾ? ಜೊತೆಗೆ ಬಿಜೆಪಿ ಈಗ ಮತ್ತೊಂದು ರೀತಿಯ ರಾಜಕೀಯವನ್ನ ಮಾಡ್ತಾ ಇದೆ, ಇಲ್ಲಿ ಷಡ್ಯಂತ್ರ ಅಂತ ಡಿಕೆಶಿ ಹೇಳಿದ್ದಕ್ಕೆ ಯಾವ ರೀತಿಯಾಗಿ ಬಿಜೆಪಿ ಇದೀಗ ಇದನ್ನೇ ಅಸ್ತ್ರವನ್ನಾಗಿ ಮಾಡ್ಕೊಂಡಿದೆ? ನವಿತಾ, ಈಗಾಗಲೇ ನಾಳೆ ಸದನದಲ್ಲಿ ಧರ್ಮಸ್ಥಳ ಶವ ಊತಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಈಗಾಗಲೇ ತನಿಖೆ ಆಗ್ತಾ ಇದೆ SIT ಇಂದ, ಅದನ್ನ ಸಂಪೂರ್ಣವಾಗಿ ಈಗಾಗಲೇ ಮಧ್ಯಂತರ ವರದಿಯನ್ನ ನಾಳೆ ಸದನದಲ್ಲಿ ಮಂಡಿಸುವಂತೆ ನಿಟ್ಟಿನಲ್ಲಿ ಈಗಾಗಲೇ ಪರಮೇಶ್ವರ್ ಮುಂದಾಗಿರುವಂತದ್ದು. ಕಳೆದ ಕೆಲವು ದಿನಗಳಿಂದಲೇ ಅಧಿವೇಶನ ನಡೆದ ಸಂದರ್ಭದಲ್ಲಿ ಬಿಜೆಪಿ ನಾಯಕರು ಕೂಡ ದೊಡ್ಡ ಮಟ್ಟದಲ್ಲಿ ಪ್ರಶ್ನೆಯನ್ನು ಕೂಡ ಮಾಡಿದ್ರು. ಮತ್ತೆ ಸರ್ಕಾರದ ಪರವಾಗಿ ಪರಮೇಶ್ವರ್ ಕೂಡ ಉತ್ತರವನ್ನ ಸಮರ್ಪಕವಾಗಿ ಕೊಟ್ಟಿಲ್ಲ. ಬದಲಾಗಿ ಇದ್ರ ಬಗ್ಗೆ ಒಂದು ರೀತಿ ಪ್ರಕರಣವನ್ನ ಅಂತ್ಯವಾಡುವಂತ ನಿಟ್ಟಿನಲ್ಲಿ ನಾವು ಕ್ರಮವನ್ನು ಕೈಗೊಳ್ತೇವೆ ಅನ್ನೋ ಮಾತನ್ನು ಕೂಡ ಹೇಳಿದ್ರು. ಅದೇ ರೀತಿಯಾಗಿ ಈಗ ಎಲ್ಲೋ ಒಂದ್ ಕಡೆ ಈಗ ಪ್ರಕರಣಕ್ಕೆ ಒಂದು ರೀತಿ ಸಮಗ್ರವಾದಂತಹ ಒಂದು ಮಧ್ಯಂತರ ಉತ್ತರವನ್ನು ಕೊಡುವಂತ ನಿಟ್ಟಿನಲ್ಲಿ ಈಗಾಗಲೇ ಪರಮೇಶ್ವರ್ ಅವರು ಮುಂದಾಗಿರುವಂತದ್ದು. ಇವತ್ತು ಚಾಮರಾಜನಗರದಲ್ಲೂ ಕೂಡ ಪರಮೇಶ್ವರ್ ಅವರು ಇದೇ ರೀತಿಯಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ರಾಜ್ಯ ಬಿಜೆಪಿ ನಾಯಕರು ಕೂಡ ಯಾವಾಗ ರಾಜ್ಯ ಕಾಂಗ್ರೆಸ್ ಸರ್ಕಾರ SIT ತನಿಖೆಯನ್ನು ನಿರ್ಧಾರವನ್ನು ಮಾಡಿತು, ಅದಾದ ಬಳಿಕವಾಗಿ ಸ್ವಲ್ಪ ಸೈಲೆಂಟ್ ಆಗಿದ್ರು. ಯಾವಾಗ ಅಲ್ಲಿ ಶವಗಳನ್ನ ತೆಗೆಯುವಂತ ನಿಟ್ಟಿನಲ್ಲಿ, ಅಂದ್ರೆ ಶವಗಳು ಇದಾವೆ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಅಲ್ಲಿ ಅನಾಮಕನ ಮಾತನ್ನ ಕೇಳಿ ಪೊಲೀಸರು ಒಂದ್ ರೀತಿ 18-19 ಗುಂಡಿಗಳನ್ನ ತೋಡುವಂತ ನಿಟ್ಟಿನಲ್ಲಿ ಮುಂದಾದ್ರು. ಅಲ್ಲೂ ಕೂಡ ಏನು ಶವಗಳು ಸಿಗದೇ ಇರುವಂತದ್ದು, ಅಂದ್ರೆ ಕೇವಲ ಒಂದು ಶವ ಸಿಕ್ಕಿದ್ರೆ ಮತ್ತೊಂದು ಬೇರೆ ಬೇರೆ ಗುಂಡಿಗಳಲ್ಲಿ ಸಿಗದೇ ಇರುವಂತಹ ಸಂದರ್ಭದಲ್ಲಿ ಇಲ್ಲ ಒಂದ್ ಕಡೆ ಈ ಒಂದು ಪ್ರಕರಣ ಒಂದ್ ರೀತಿ ಖಾಲಿ ಪೆಟ್ಟಿಗೆ ಅನ್ನುವಂಥದ್ದು ಈಗ ಮನವರಿಕೆ ಆಗಿದೆ. ಆ ಕಾರಣಕ್ಕೋಸ್ಕರವಾಗಿಯೇ ಈಗ ರಾಜ್ಯ ಬಿಜೆಪಿ ನಾಯಕರು ಒಂದ್ ರೀತಿ ದೊಡ್ಡ ಮಟ್ಟದಲ್ಲಿ ಒಂದ್ ರೀತಿ ಹಿಂದೂ ಧಾರ್ಮಿಕ ಸಂಸ್ಥೆಗಳನ್ನ ರಾಜ್ಯ ಕಾಂಗ್ರೆಸ್ ನಾಯಕರು ಒಂದ್ ರೀತಿ ಟಾರ್ಗೆಟ್ ಅನ್ನ ಮಾಡ್ತಾ ಇದ್ದಾರೆ ಅನ್ನೋದು ಅಸ್ತ್ರವನ್ನು ಇಟ್ಕೊಳ್ಳೋದ್ರ ಮುಖಾಂತರವಾಗಿ ಹಿಂದೂ ಮತಗಳನ್ನ ಸೆಳೆಯುವಂತ ನಿಟ್ಟಿನಲ್ಲಿ ಒಂದ್ ರೀತಿ ಧಾರ್ಮಿಕ ಏನು ಮುಖ್ಯವಾಗಿ ಧರ್ಮಸ್ಥಳ ಚಲೋವನ್ನು ಕೂಡ ಈಗಾಗಲೇ ಮಾಡ್ಕೊಂಡು ಬಂದಿರುವಂತದ್ದು. ಮತ್ತೆ ನಾಳೆ ಸದನದಲ್ಲೂ ಕೂಡ ಇದನ್ನ ಪ್ರಸ್ತಾಪ ಮಾಡುವಂತ ನಿಟ್ಟಿನಲ್ಲೂ ಕೂಡ ಮುಂದಾಗಿರುವಂತದ್ದು. ಈಗ ಸರ್ಕಾರ ಎಲ್ಲ ಒಂದ್ ಕಡೆ ಡ್ಯಾಮೇಜ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರವಾಗಿಯೇ ಈಗ ಮಧ್ಯಂತರ ವರದಿಯನ್ನ ಮಂಡಿಸುವಂತ ನಿಟ್ಟಿನಲ್ಲಿ ಈಗಾಗಲೇ ಸರ್ಕಾರ ಮುಂದಾಗಿರುವಂತದ್ದು. ಆ ಕಾರಣಕ್ಕೋಸ್ಕರವಾಗಿಯೇ ಡಿ ಕೆ ಶಿವಕುಮಾರ್ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮತ್ತೆ ಡಿ ಕೆ ಶಿವಕುಮಾರ್ ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಷಡ್ಯಂತ್ರ ನಡೆದಿದೆ ಅನ್ನೋ ಒಂದು ಮಾತನ್ನ ಸ್ವತಃ ಆಡಳಿತ ಪಕ್ಷದ ಪ್ರಭಾವಿ ನಾಯಕರೇ, ಉನ್ನತ ಮಟ್ಟದಲ್ಲಿರುವಂತಹ ಉಪಮುಖ್ಯಮಂತ್ರಿಗಳೇ ಈ ಒಂದು ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಮತ್ತೆ ಇಲ್ಲ ಒಂದ್ ಕಡೆ ಈ ಒಂದು ಪ್ರಕರಣ ಕೂಡ ಖಾಲಿ ಪೆಟ್ಟಿಗೆ ಆಗಿದೆ ಅನ್ನುವಂಥದ್ದು. ಈಗ ಅಧಿಕಾರಿಗಳು ಕೂಡ ಈಗ ಎಷ್ಟು ಮಾಡಿದ್ರು ಕೂಡ ತನಿಖೆ ಅದು ಅಪೂರ್ಣ ಆಗುತ್ತೆ. ಮತ್ತೆ ಏನು ಸಿಗದಿರುವಂತಹ ಸಂದರ್ಭದಲ್ಲಿ ಅದು ಕೇವಲವಾಗಿ ಆಸ್ಪದ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿಯೇ ಈಗ ಅಧಿಕಾರಿಗಳು ಒಂದಷ್ಟು ಮಾಹಿತಿಗಳನ್ನ ಗೃಹ ಸಚಿವರಿಗೆ ಸಲ್ಲಿಕೆಯನ್ನು ಮಾಡಿರುವಂತದ್ದು. ಆ ಒಂದು ಮಾಹಿತಿಗಳ ಆಧಾರದ ಮೇಲೆ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಅವರು ನಾಳೆ ನಡೆಯುವಂತಹ ಸದನದಲ್ಲಿ ಅಂದ್ರೆ SIT ತನಿಖೆ ಎಷ್ಟು ಮಟ್ಟಿಗೆ ಆಗಿದೆ, ಮತ್ತೆ ಎಲ್ಲಿ ಎಷ್ಟು ಗುಂಡಿಗಳನ್ನು ತೋಡಲಾಗಿದೆ, ಮತ್ತೆ ಆ ಗುಂಡಿಗಳು ತೋಡಿದ ಸಂದರ್ಭದಲ್ಲಿ ಏನು ಮಾಹಿತಿ ಸಿಕ್ಕಿದೆ, ಮತ್ತೆ ಅನಾಮಕನ ಹೇಳಿಕೆ ಯಾರು, ಮತ್ತೆ ಅನಾಮಕ ಯಾರು ಅನ್ನುವಂಥದ್ದು, ಮತ್ತೆ ಅವನ ಹಿನ್ನೆಲೆ ಏನು, ಮತ್ತೆ ಈಗಾಗಲೇ ಒಂದಷ್ಟು ದೂರುಗಳನ್ನು ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ತನಿಖೆ ಯಾವ ರೀತಿ ಇದೆ, ಎಲ್ಲದರ ಬಗ್ಗೆ ಕೂಡ ನಾಳೆ ಸದನದಲ್ಲಿ ವರದಿಯನ್ನು ಮಂಡಿಸೋದ್ರ ಮುಖಾಂತರವಾಗಿ ಒಂದು ರೀತಿ ಪ್ರತಿಪಕ್ಷಗಳಿಗೆ ಒಂದ್ ಕಡೆಗೆ ಧಾರ್ಮಿಕ ಸಂಸ್ಥೆಗಳನ್ನು ಟಾರ್ಗೆಟ್ ಮಾಡಲಾಗ್ತದೆ ಅನ್ನೋ ಒಂದು ಬಿಜೆಪಿ ನಾಯಕರ ಆಪಾದನೆಗೆ ಕೌಂಟರ್ ಅನ್ನು ಕೊಡುವಂತದ್ದು. ಮತ್ತೆ ಯಾವುದೇ ಕಾರಣಕ್ಕೂ ಕೂಡ ಸರ್ಕಾರ ಈ ಒಂದು ಪ್ರಕರಣದಲ್ಲಿ ಇಕ್ಕಟ್ಟಿಗೆ ಸಿಲುಕಿದಿರುವಂತ ನಿಟ್ಟಿನಲ್ಲಿ ಮತ್ತೆ ಒಂದು ರೀತಿ ಧಾರ್ಮಿಕ ಹಿಂದೂ ಮತಗಳಿಗೂ ಕೂಡ ಒಂದು ರೀತಿ ಹೊಡೆತ ಆಗದಿರುವಂತ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಒಂದು ರೀತಿ ಡ್ಯಾಮೇಜ್ ಕಂಟ್ರೋಲ್ಗೆ ಮಾಡುವಂತ ನಿಟ್ಟಿನಲ್ಲಿ ಈಗಾಗಲೇ ನಿರ್ಧಾರವನ್ನು ಮಾಡಿದ್ದಾರೆ. ಹೀಗಾಗಿ ನಾಳೆ ನಡೆಯುವಂತ ಸದನ ಅತ್ಯಂತ ಮಹತ್ವವನ್ನು ಪಡ್ಕೊಂಡಿದೆ. ಗೃಹ ಸಚಿವರು ಪರಮೇಶ್ವರ್ ಅವರು ಯಾವ ರೀತಿಯಾದಂತಹ ಈ ಒಂದು ಉತ್ತರವನ್ನು ಕೊಡ್ತಾರೆ ಅನ್ನೋದು ಕೂಡ ಈಗ ಎಲ್ಲರ ಚಿತ್ತ ಹರಿಸಿರುವಂತದ್ದು. ರಾಜ್ಯದ ಜನರು ಕೂಡ ಇದ್ರ ಬಗ್ಗೆ ಸಾಕಷ್ಟು ನಿರೀಕ್ಷೆಯನ್ನು ಹೊಂದಿರುವಂತದ್ದು. ಯಾಕಂದ್ರೆ ಈ ಒಂದು ಪ್ರಕರಣ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗದಂತ ಸಂದರ್ಭದಲ್ಲಿ ಸರ್ಕಾರ SIT ಅಂತ ತನಿಖೆಯನ್ನು ಮಾಡಿದೆ, ನಿರ್ಧಾರವನ್ನು ಮಾಡಿತ್ತು. ಈಗ SIT ಕೂಡ ತನಿಖೆ ಮಾಡ್ತಿರುವಂತಹ ಸಂದರ್ಭದಲ್ಲಿ ಅಲ್ಲಿ ಯಾವುದೇ ರೀತಿಯ ಪುರಾವೆಗಳು ಸಿಗ್ತಿರುವಂತಹ ಸಂದರ್ಭದಲ್ಲಿ ಈಗ ಈ ಒಂದು ಪ್ರಕರಣವನ್ನ ಇಲ್ಲಿಗೆ ಕೈ ಬಿಡಬೇಕಾ ಅಥವಾ ಪ್ರಕರಣವನ್ನು ಕೂಡ ಮುಂದುವರಿಸಬೇಕಾ ಅನ್ನೋ ನಿಟ್ಟಿನಲ್ಲಿ ಕೂಡ ರಾಜ್ಯ ಸರ್ಕಾರ ನಾಳೆ ನಡೆಯುವಂತಹ ಸದನದಲ್ಲಿ ಒಂದು ರೀತಿಯಲ್ಲಿ ಒಂದು ನಿರ್ಧಾರವನ್ನು ಪ್ರಕಟ ಮಾಡುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿರುವಂತದ್ದು. ಹೀಗಾಗಿ ನಾಳೆ ನಡೆಯುವಂತಹ ಸದನ ಅತ್ಯಂತ ಮಹತ್ವವನ್ನು ಪಡ್ಕೊಂಡಿದೆ. ಮತ್ತೊಂದು ಕುತೂಹಲ ಕೂಡ ಕೆಲಸಿರುವಂತದ್ದು. ನವಿತಾ, ಕೃಷ್ಣ, ಈಗ SIT ರಚನೆ ಮಾಡಿರೋದೇ ಈ ಎಲ್ಲ ಎಷ್ಟೋ ವರ್ಷಗಳಲ್ಲಿ ಇರುವಂತಹ ಒಂದು ಗೊಂದಲ ಇದೆ, ಒಂದಷ್ಟು ಅನುಮಾನ ಇದೆ, ಅವೆಲ್ಲವೂ ಕೂಡ ಪರಿಹಾರ ಆಗ್ಲಿ ಅಂತ ಹೇಳಿ. ಸೊ ಈ ಮೂಲಕ ಇದೀಗ ಗೊಂದಲಗಳಿಗೆ ತೆರೆ ಬೀಳುತ್ತಾ ಅಥವಾ ತಾರ್ಕಿಕ ಅಂತ್ಯ ಸಿಗುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆಯಾ? ಖಂಡಿತವಾಗ್ಲೂ ನವಿತಾ, ಮೊನ್ನೆ ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ಗುರುವಾರ ಹೇಳಿದಂತಹ ಸಂದರ್ಭದಲ್ಲೂ ಕೂಡ ಇದ್ರ ಬಗ್ಗೆ ದೊಡ್ಡ ಮಟ್ಟ ಚರ್ಚೆ ಆಗ್ತಾ ಇದೆ. ಈ ಒಂದು ಗೊಂದಲಗಳಿಗೆ ತೆರೆ ಎಳಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿಯೇ ನಾವು SIT ಅಂತ ನಿರ್ಧಾರವನ್ನು ಮಾಡಿದೆ ಅನ್ನುವಂಥದ್ದು. ಮತ್ತೆ ಯಾವುದೇ ಕಾರಣಕ್ಕೂ ಕೂಡ SIT ಅಧಿಕಾರಿಗಳು ಕೂಡ ನಾವು ಒತ್ತಡವನ್ನು ಹಾಕಿಲ್ಲ. SIT ಅಧಿಕಾರಿಗಳು ಏನು ವರದಿಯನ್ನು ಕೊಡ್ತಾರೆ ಆ ಒಂದು ವರದಿ ಆಧಾರದ ಮೇಲೆ ರಾಜ್ಯ ಸರ್ಕಾರದ ಕ್ರಮ ಆಗುತ್ತೆ ಅನ್ನುವಂಥದ್ದು. ಬಹುಶಃ ನೀವು ಹೇಳಿದಂಗೆ ಎಲ್ಲಾ ಗೊಂದಲಗಳು ಒಂದ್ ಕಡೆಗೆ ಅಲ್ಲಿ ನೂರಾರು ಶವಗಳನ್ನು ಹುಟ್ಟಿಟ್ಟಿದ್ದಾರೆ ಅನ್ನೋ ಒಂದು ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು. ಮತ್ತೆ ಆ ಭಾಗದ ಜನರು ಕೂಡ ದೊಡ್ಡ ಮಟ್ಟದಲ್ಲಿ ಸಾಕಷ್ಟು ಚರ್ಚೆ ಕೂಡ
ಕೂಡ ಮಾಡ್ತಾ ಇದ್ರು. ಮತ್ತೆ ಈಗಾಗಲೇ ಅನಾಮಿಕ ಕೂಡ ಒಂದ್ ಕಡೆ ಒಂದಷ್ಟು ಸ್ಥಳಗಳನ್ನ ಹೇಳೋದ್ರ ಮುಖಾಂತರವಾಗಿ SIT ಅಧಿಕಾರಿಗಳು ಕೂಡ ಅವ್ನ ಮಾತನ್ನ ಕೇಳ್ಕೊಂಡು ಒಂದಷ್ಟು ಗುಂಡಿಗಳನ್ನ ತೆಗೆಯುವಂತದ್ದು ಮತ್ತೆ ಅಲ್ಲಿ ಪತ್ತೆ ಹಚ್ಚುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ರು. ಆದ್ರೆ ಈಗ ಇರ್ತಕ್ಕಂಥ ಮಾಹಿತಿ ಪ್ರಕಾರವಾಗಿ ಯಾವುದೇ ದೊಡ್ಡ ಮಟ್ಟದ ಸಾಕ್ಷಿಗಳು ಆಗಿರಬಹುದು ಮತ್ತೆ ಮುಖ್ಯವಾಗಿ ಅಲ್ಲಿ ಶವಗಳು ಸಿಗದಿರುವಂತಹ ಸಂದರ್ಭದಲ್ಲಿ ಈ ಒಂದು ಪ್ರಕರಣ ಮತ್ತೆ ಮುಂದುವರಿಸಿಕೊಂಡು ಹೋಯ್ತು ಅಂತಂದ್ರೆ ಸಹಜವಾಗಿಯೇ ಅದು ಬೇರೆ ಬೇರೆ ರೀತಿಯಾದಂತಹ ಸಂದೇಶವಾಗುತ್ತೆ. ಮತ್ತೆ ಏನೇ ಇಲ್ಲದೆ ಆದ್ರೂ ಕೂಡ ಅದು ಒಂದು ರೀತಿ ದೊಡ್ಡ ಮಟ್ಟದಲ್ಲಿ ಹಿನ್ನಡೆ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಮತ್ತೆ ಆಡಳಿತ ಪಕ್ಷದ ಸಚಿವರಾಗಿರ್ತಕ್ಕಂಥ DK ಶಿವಕುಮಾರ್ ಅವರೇ ಈಗಾಗಲೇ ಕ್ಲೀನ್ ಚಿಟ್ ಈ ಒಂದು ಪ್ರಕರಣಕ್ಕೆ ಕೊಟ್ಟಿದ್ದಾರೆ. ಅಂದ್ರೆ ಅಲ್ಲಿ ಖಾಲಿ ಟ್ರಂಕ್ ಅನ್ನುವಂಥದ್ದು, ಖಾಲಿ ಪೆಟ್ಟಿಗೆ ಅನ್ನುವಂಥದ್ದು ಮತ್ತೆ ಇದು ಕೇವಲವಾಗಿ ಒಂದು ರೀತಿ ಪಿತೂರಿ ಮಾಡುವಂಥದ್ದು ಮತ್ತೆ ಅಲ್ಲಿ ವೀರೇಂದ್ರ ಹೆಗ್ಗಡೆ ಅವರ ವಿರುದ್ಧವಾಗಿ ಒಂದು ಷಡ್ಯಂತ್ರ ಕೂಡ ನಡೆದಿದೆ ಅನ್ನೋ ಮಾತನ್ನ ಸ್ವತಃ ಆಡಳಿತ ಪಕ್ಷದ ಪ್ರಭಾವಿ ಸಚಿವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ಈಗ ಹೇಳಿಕೆ ಕೊಟ್ಟಿರುವಂತಹ ಸಂದರ್ಭದಲ್ಲಿ ಈಗ ಪ್ರಕರಣವನ್ನ ಮತ್ತೆ ಮುಂದುವರಿಸಿಕೊಂಡು ಹೋಯ್ತು ಅಂತಂದ್ರೆ ಅದೇ ಬೇರೆ ರೀತಿಯಾಗಿ ಪರಿಣಾಮ ಬೀರುತ್ತೆ ಮತ್ತೆ ಸರ್ಕಾರದ ಮೇಲೂ ಕೂಡ ಹೊಡೆತ ಬೀಳುತ್ತೆ ಅನ್ನೋ ಕಾರಣಕ್ಕೋಸ್ಕರವಾಗಿಯೇ ಈ ಒಂದು ಪ್ರಕರಣವನ್ನ ಸದ್ಯಕ್ಕೆ ಕೈ ಬಿಡುವಂತ ನಿಟ್ಟಿನಲ್ಲಿ ಕೂಡ ಸರ್ಕಾರ ಚಿಂತನೆಯನ್ನ ಮಾಡಿರುವಂತದ್ದು. ಹೀಗಾಗಿ ನಾಳೆ ನಡೆಯುವಂತಹ ಸದನದಲ್ಲಿ ಗೃಹ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ್ ಅವರು ಪ್ರಕರಣದ ಬಗ್ಗೆ ಮಾಹಿತಿಯನ್ನು ಕೊಡಲಿದ್ದಾರೆ. ಮತ್ತೆ ಯಾವುದೂ ಕೂಡ ಪ್ರಕರಣ ಪುರಾವೆಗಳು ಇಲ್ಲದಿರುವಂತಹ ಸಂದರ್ಭದಲ್ಲಿ ಈ ಒಂದು ಪ್ರಕರಣವನ್ನು ಕೂಡ ಎಲ್ಲ ಒಂದ್ ಕಡೆ ಇಲ್ಲಿಗೆ ಕೈ ಬಿಡುವಂತ ನಿಟ್ಟಿನಲ್ಲಿ ಕೂಡ ಸರ್ಕಾರ ಘೋಷಣೆ ಮಾಡಬಹುದು ಅನ್ನೋದ್ರ ಕೂಡ ಆಡಳಿತ ಪಕ್ಷದ ಮೊಗಸಾಲೆಯಿಂದ ಈಗಾಗಲೇ ಕೇಳಿ ಬರ್ತಿರುವಂತದ್ದು. ನವಿತಾ, ಥ್ಯಾಂಕ್ ಯು ಕೃಷ್ಣ ಡೀಟೇಲ್ಸ್ಗೆ.